ನಿಲ್ಸಿದ್ದು? ಟ್ರಾಫಿಕ್ ಜಾಮಾ? ಇಲ್ಲ ಸರ್, ನಮ್ ವೆಹಿಕಲ್ ಇಲ್ಲಿಂದ ಮುಂದೆ ಹೋಗಲ್ಲ ಸರ್. ಯಾಕೆ? ಪಂಕ್ಚರ್ ಆಗಿದೆಯಾ? ಇಲ್ಲ ಸರ್. ಅಪ್ಪಯ್ಯ, ಮಂತ್ರಿಗಳು ಬರ್ತಾ ಇದ್ದಾರೆ. ಅಲ್ಲಿರೋ ಕುರ್ಚಿಗಳೆಲ್ಲ ತೆಗೆಸ್ಬಿಡು ಮಗ. ಏನ್ರಿ, ನಮ್ಮಂತವ್ರು ಬಂದ್ರೆ ಕೂತ್ಕೊಳಕ್ ಒಂದು ಕುರ್ಚಿ ಗತಿಲ್ವಾ ಈ ಮನೇಲಿ? ಇತ್ತು ಸರ್, ಎಲ್ಲ ಒಳಗಡೆ ಎತ್ಕೊಂಡು ಹೋಗಿದ್ದಾರೆ. ಏನಣ್ಣ ನೀವು ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋದ್ರೆ ಮೊದಲು ಕೂರ್ಸಿ ಆಮೇಲೆ ಮಾತಾಡಿ ಕಳಿಸ್ತಾರೆ. ನೀವು ಈ ವೈನ್ ಮನೆ ಬಂದು ಒಳ್ಳೆ ಭಿಕ್ಷುನ್ ತರ ನಿಂತ್ಕೊಂಡಿದ್ದೀರಲ್ಲ, ನಡಿಯೋಣ ಹೋಗೋಣ. ಐ ಹ್ಯಾವ್ ಟು ಸೀ ದಟ್ ಪರ್ಸನ್. ನಿಮ್ ಫ್ಯಾಕ್ಟ್ರಿ ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನನ. ಭತ್ತನೆಂದಾದ್ರೂ ಕಂಡಿದ್ಯಾ? ಅನ್ನ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವನ್ ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಕ್ ಆಯ್ತಾ ಇಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸುವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೋತಾವನೆ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವಾ ನೀವು? ಬಿಡಕ್ಕಿಲ್ಲ ಗೆಳೆಯ. ಶಬಾಷ್. ಹೋಗ್ಲಾ. ಆಫ್ಟರ್ ಆಲ್ ನೀನು ಮನೆ ಬಾಗಿಲಿಗೆ ಬಂದಿರೋ ಮಂತ್ರಿನ ನಿಲ್ಸಿ ಅವಮಾನ ಮಾಡ್ತಾ ಇದೀಯಾ? ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ. ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ ಆಯ್ತದ? ಏನು ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀಯ? ಅದೇನು ನಿನ್ ಕೊಟ್ಟಿಗೆ ಸಗಣಿ ಹತ್ತೋ ಕೆಲಸ ಅನ್ಕೊಂಡ್ಯಾ? ತಾಕತ್ತಿದ್ರೆ ಮಾಡಯ್ಯ ನೋಡೋಣ. ಅಪ್ಪಯ್ಯ, ಇವನನ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು. ನಾವ್ ಹೇಳಿದೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ. ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವ